ನೀವೇನು ಮಂತ್ರಾಕ್ ಬಂದ್ರಿ ಇಲ್ಲಿಗೆ? ನೀವು ಬಂದಮೇಲೆ ಸುಮ್ಮನೆ ಸೈಲೆಂಟ್ ಆಗೋಗ್ಬಿಟ್ಟವ್ರಲ್ಲ. ಎಲ್ಲಿ ಸೈಲೆಂಟ್ ಆಗಿದ್ದು ಹಾರಾಡ್ತಾನೆ ಇದ್ನಲ್ಲ ಭಗವಂತನೇ ಏನಿಲ್ಲ. ತುಂಬಾನೇ ಸೈಲೆಂಟ್ ಆಗೋಗ್ಬಿಟ್ಟು ಈ 2 ವಾರದಿಂದ ನನ್ನ ಪಕ್ಕ ಏನೋ ಸೈಲೆಂಟ್ ಆಗೋನು ಅಷ್ಟೇ. ಬಟ್ ಏನೋ ಅದಾಗುತ್ತೆ ಮೇಡಮ್ ಮನೇಲಿ. ಒಂದ್ಸತಿ ಅಪ್ ಆಗುತ್ತೆ, ಒಂದ್ಸತಿ ಡೌನ್ ಆಗುತ್ತೆ. ಆ ಮನೆ ನಾವು 24 hours ಹಂಗೆ ಇರೋಕ್ಕಾಗಲ್ಲ. ನಮ್ಮ ನೋಡಿ ಆಚೆ ಎಲ್ಲರೂ ಸಿಗ್ತಾರೆ, ಮಾತಾಡ್ಬೋದು, ನಾವು ಜೊತೆಗಿರ್ಬೋದು. ಒಳಗೆ ಫೋನ್ ಇಲ್ಲ, ಜನ ಇಲ್ಲ, ನೋಡಿದ ಮಕ್ಕಳುಗಳೇ ನೋಡಬೇಕು ಎಷ್ಟು ಅಂತ ನೋಡೋಕ್ಕಾಗತ್ತೆ. ಆಮೇಲೆ ಏನು ಮಾತಾಡ್ತೀರಾ? ಏನೂ ಮಾತಾಡೋಕ್ಕೆ ಸಿಗಲ್ಲ ನಿಮ್ಗೆ. ಏನೋ ಸುಮ್ಮನೆ ಮಾತಾಡ್ಕೊಂಡು ಕೂತಿರ್ಬೇಕು. ಸೊ ಹಂಗಿದ್ದಾಗ ಎಂಥ ಮನುಷ್ಯ ಆದರೂ ಕುಗ್ತಾರೆ ಒಳಗೆ. ಸೊ ಅದಾಗೋದು ಉಂಟು. ಈ ವಾರ ಲಾಸ್ಟ್ ವಾರ ಅವ್ನು ಆಡಿದ್ದಾನೆ ಮೇಡಮ್ ಚೆನ್ನಾಗೆ. ಅವನಾಗಲಿ, ರಕ್ಷಿತ್ ಆಗಲಿ, ರಘು ಸರ್ ಆಗಲಿ, 3 ಜನದಲ್ಲಿ ಯಾರು ಗೆದ್ದರೂ ನಂಗೆ ತುಂಬ ಖುಷಿ ಇದೆ. ಆಟ ಏನಾದರೂ ಬದಲಾಗಿದೆ ಅಂತ ಅನ್ನಿಸ್ತಿದ್ಯಾ? ಬಿಕಾಸ್ ಕಮೆಂಟ್ಸಲ್ಲೂ ನಾವು ನೋಡ್ತಾ ಇದ್ವಿ, ಈ ಸರಿ ಏನೋ ವಿಮೆನ್ನ ಗೆಲ್ಲಿಸ್ಬಿಡ್ತಾರೆ, ಅಶ್ವಿನಿನೇ ಗೆಲ್ಲಿಸ್ತಾರೆ. ಇದು ಕಲರ್ಸ್ ಕನ್ನಡದವರು ಮತ್ತು ಸುದೀಪ್ ಸರು ಈ ನಿನ್ನೆ ನೈಟ್ ಅಶ್ವಿನಿ ಅವ್ರನ್ನ ಹೊಗಳಿದ್ದು ನೋಡಿದ್ರೆ ಅಶ್ವಿನಿ ಕಡೆ ಟರ್ನೋ ಆಗ್ತಿದೆ ಇಡೀ ಗೇಮು ಅನ್ನೋ ರೀತಿಲಿ ತುಂಬಾ ಕಮೆಂಟ್ಸ್ಗಳು ನೋಡಿದೆ. ಸೊ ಏನು ಹೇಳ್ತೀನಿ ಮೇಡಮ್? ಕಮೆಂಟ್ಸ್ ಹೇಳೋರ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಅಷ್ಟು ನಂಗೆ ಟೈಮೂ ಇಲ್ಲ, ನಾನು ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಲೆಟ್ ದ ಬೆಸ್ಟ್ ಒನ್ ವಿನ್ ಅಷ್ಟೇ ಮೇಡಮ್. ಹುಡುಗಿ ಆದರೂ ಗೆಲ್ಲಿ, ಹುಡುಗ ಆದರೂ ಗೆಲ್ಲಿ, ಯಾರು ಡಿಸರ್ವಿಂಗೋ ಅವ್ರು ಗೆಲ್ಲಿ ಮೇಡಮ್. ಸರ್, ಇನ್ನು ಬಲರಾಮನ ದಿನಗಳು ಫೈನಲಿ ಏನು ಹೇಳ್ತೀರಿ? ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಸೊ ವಿನೋದ್ ಪ್ರಭಾಕರ್ ಸರ್ ಬಗ್ಗೆ ಹೇಳೋದಾದರೆ ಫೈನಲಿ ಏನು ಹೇಳ್ತೀರಿ? ಮೇಡಮ್, ವಿನೋದ್ ಸರ್ ಬಂದು ತುಂಬ ಡೆಡಿಕೇಟಿಂಗ್, ಆಮೇಲೆ ತುಂಬ ಶ್ರಮಪಟ್ಟು ಒಂದು ಕ್ಯಾರೆಕ್ಟರ್ನ ಆ ಒಂದು ಫೇಸಿಗೆ ತೊಗೊಂಬರೋವಂಥ ಒಂದು ಆ್ಯಕ್ಟರು. ನಾನು ತುಂಬ ಖುಷಿ ಪಡ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಕ್ಕೆ. ಬಲರಾಮನ ದಿನಗಳು ಈಸ್ ಗೋನ ಗಿವ್ ಅ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಸರ್ಗೆ. ಆಮೇಲೆ ಈ ವರ್ಷದ ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋ ಯಾವುದೇ ಇದು ಡೌಟು ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿರೋವಂಥ ಮೂವಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಲ್ಲಿ. ಜನ ದಯವಿಟ್ಟು ಇದೇ ಥರ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಬೆಳೆಸಲಿ ಅಂತ ಕೇಳ್ಕೊತೀನಿ ಮೇಡಮ್. ನೀವೇನು ಮಂತ್ರಾಕ್ ಬಂದ್ರಿ ಇಲ್ಲಿಗೆ? ನೀವು ಬಂದಮೇಲೆ ಸುಮ್ಮನೆ ಸೈಲೆಂಟ್ ಆಗೋಗ್ಬಿಟ್ಟವ್ರಲ್ಲ. ಎಲ್ಲಿ ಸೈಲೆಂಟ್ ಆಗಿದ್ದು ಹಾರಾಡ್ತಾನೆ ಇದ್ನಲ್ಲ ಭಗವಂತನೇ ಏನಿಲ್ಲ. ತುಂಬಾನೇ ಸೈಲೆಂಟ್ ಆಗೋಗ್ಬಿಟ್ಟು ಈ 2 ವಾರದಿಂದ ನನ್ನ ಪಕ್ಕ ಏನೋ ಸೈಲೆಂಟ್ ಆಗೋನು ಅಷ್ಟೇ. ಬಟ್ ಏನೋ ಅದಾಗುತ್ತೆ ಮೇಡಮ್ ಮನೇಲಿ. ಒಂದ್ಸತಿ ಅಪ್ ಆಗುತ್ತೆ, ಒಂದ್ಸತಿ ಡೌನ್ ಆಗುತ್ತೆ. ಆ ಮನೆ ನಾವು 24 hours ಹಂಗೆ ಇರೋಕ್ಕಾಗಲ್ಲ. ನಮ್ಮ ನೋಡಿ ಆಚೆ ಎಲ್ಲರೂ ಸಿಗ್ತಾರೆ, ಮಾತಾಡ್ಬೋದು, ನಾವು ಜೊತೆಗಿರ್ಬೋದು. ಒಳಗೆ ಫೋನ್ ಇಲ್ಲ, ಜನ ಇಲ್ಲ, ನೋಡಿದ ಮಕ್ಕಳುಗಳೇ ನೋಡಬೇಕು ಎಷ್ಟು ಅಂತ ನೋಡೋಕ್ಕಾಗತ್ತೆ. ಆಮೇಲೆ ಏನು ಮಾತಾಡ್ತೀರಾ? ಏನೂ ಮಾತಾಡೋಕ್ಕೆ ಸಿಗಲ್ಲ ನಿಮ್ಗೆ. ಏನೋ ಸುಮ್ಮನೆ ಮಾತಾಡ್ಕೊಂಡು ಕೂತಿರ್ಬೇಕು. ಸೊ ಹಂಗಿದ್ದಾಗ ಎಂಥ ಮನುಷ್ಯ ಆದರೂ ಕುಗ್ತಾರೆ ಒಳಗೆ. ಸೊ ಅದಾಗೋದು ಉಂಟು. ಈ ವಾರ ಲಾಸ್ಟ್ ವಾರ ಅವ್ನು ಆಡಿದ್ದಾನೆ ಮೇಡಮ್ ಚೆನ್ನಾಗೆ. ಅವನಾಗಲಿ, ರಕ್ಷಿತ್ ಆಗಲಿ, ರಘು ಸರ್ ಆಗಲಿ, 3 ಜನದಲ್ಲಿ ಯಾರು ಗೆದ್ದರೂ ನಂಗೆ ತುಂಬ ಖುಷಿ ಇದೆ. ಆಟ ಏನಾದರೂ ಬದಲಾಗಿದೆ ಅಂತ ಅನ್ನಿಸ್ತಿದ್ಯಾ? ಬಿಕಾಸ್ ಕಮೆಂಟ್ಸಲ್ಲೂ ನಾವು ನೋಡ್ತಾ ಇದ್ವಿ, ಈ ಸರಿ ಏನೋ ವಿಮೆನ್ನ ಗೆಲ್ಲಿಸ್ಬಿಡ್ತಾರೆ, ಅಶ್ವಿನಿನೇ ಗೆಲ್ಲಿಸ್ತಾರೆ. ಇದು ಕಲರ್ಸ್ ಕನ್ನಡದವರು ಮತ್ತು ಸುದೀಪ್ ಸರು ಈ ನಿನ್ನೆ ನೈಟ್ ಅಶ್ವಿನಿ ಅವ್ರನ್ನ ಹೊಗಳಿದ್ದು ನೋಡಿದ್ರೆ ಅಶ್ವಿನಿ ಕಡೆ ಟರ್ನೋ ಆಗ್ತಿದೆ ಇಡೀ ಗೇಮು ಅನ್ನೋ ರೀತಿಲಿ ತುಂಬಾ ಕಮೆಂಟ್ಸ್ಗಳು ನೋಡಿದೆ. ಸೊ ಏನು ಹೇಳ್ತೀನಿ ಮೇಡಮ್? ಕಮೆಂಟ್ಸ್ ಹೇಳೋರ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಅಷ್ಟು ನಂಗೆ ಟೈಮೂ ಇಲ್ಲ, ನಾನು ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಲೆಟ್ ದ ಬೆಸ್ಟ್ ಒನ್ ವಿನ್ ಅಷ್ಟೇ ಮೇಡಮ್. ಹುಡುಗಿ ಆದರೂ ಗೆಲ್ಲಿ, ಹುಡುಗ ಆದರೂ ಗೆಲ್ಲಿ, ಯಾರು ಡಿಸರ್ವಿಂಗೋ ಅವ್ರು ಗೆಲ್ಲಿ ಮೇಡಮ್. ಸರ್, ಇನ್ನು ಬಲರಾಮನ ದಿನಗಳು ಫೈನಲಿ ಏನು ಹೇಳ್ತೀರಿ? ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಸೊ ವಿನೋದ್ ಪ್ರಭಾಕರ್ ಸರ್ ಬಗ್ಗೆ ಹೇಳೋದಾದರೆ ಫೈನಲಿ ಏನು ಹೇಳ್ತೀರಿ? ಮೇಡಮ್, ವಿನೋದ್ ಸರ್ ಬಂದು ತುಂಬ ಡೆಡಿಕೇಟಿಂಗ್, ಆಮೇಲೆ ತುಂಬ ಶ್ರಮಪಟ್ಟು ಒಂದು ಕ್ಯಾರೆಕ್ಟರ್ನ ಆ ಒಂದು ಫೇಸಿಗೆ ತೊಗೊಂಬರೋವಂಥ ಒಂದು ಆ್ಯಕ್ಟರು. ನಾನು ತುಂಬ ಖುಷಿ ಪಡ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಕ್ಕೆ. ಬಲರಾಮನ ದಿನಗಳು ಈಸ್ ಗೋನ ಗಿವ್ ಅ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಸರ್ಗೆ. ಆಮೇಲೆ ಈ ವರ್ಷದ ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋ ಯಾವುದೇ ಇದು ಡೌಟು ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿರೋವಂಥ ಮೂವಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಲ್ಲಿ. ಜನ ದಯವಿಟ್ಟು ಇದೇ ಥರ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಬೆಳೆಸಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಸುಗ್ಗಿ ಹಬ್ಬ ನಿಮಗೆ ಮತ್ತಷ್ಟು ಸಕ್ಸಸ್ ತಂದು ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ರಜತ್ ಕಿಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.